ಹಾಯ್, ಶಂಖಪುಷ್ಪ ಗಿಡ ಹೇಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಹೂಬಿಟ್ಟಿದೆ ನೋಡಿ. ಇದರಲ್ಲಿ 3 ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಬನ್ನಿ. ನಿಮಗೆ ಎಷ್ಟು ಇದರಿಂದ ಬೆನಿಫಿಟ್ ಇದೆ ಅಂತ ನಮಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ಎಲ್ಲ ವೀಡಿಯೋ ಸಹ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಇಷ್ಟು ಜನ ವ್ಯೂವರ್ಸ್ ಇದ್ದೀರಾ, ಒಬ್ಬರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾನೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ಇವತ್ತು ನಾನು ತಿಳ್ಸೋಕೆ ಬಂದಿರೋ ವಿಷಯ ಏನಂದರೆ, ಶಂಖಪುಷ್ಪ ಟೀ ಹೇಗೆ ಮಾಡೋದು ಮತ್ತು ಇದ್ರ ಬೆನಿಫಿಟ್ಸ್ ಏನಿದೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ ಬನ್ನಿ. ಶಂಖಪುಷ್ಪ ಟೀನ ಖಾಲಿ ಹೊಟ್ಟೆಲಿ ಕುಡಿತಾ ಬಂದರೆ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮುಖದ ಕಾಂತಿನೂ ಹೆಚ್ಚು ಸೌಂದರ್ಯವಾಗಿ ಕಾಣಲು ಹೆಚ್ಚು ಸಹಾಯ ಮಾಡುತ್ತೆ. ಎರಡನೇದಾಗಿ ಸಕ್ಕರೆ ಕಾಯಿಲೆ ಇರೋರಂತೂ ಈ ಶಂಖಪುಷ್ಪ ಟೀನ ಖಾಲಿ ಹೊಟ್ಟೆಲಿ ಡೈಲಿ ಕುಡಿತಾ ಬಂದರೆ ಸಕ್ಕರೆ ಪ್ರಮಾಣವೂ ಸ್ವಲ್ಪ ಸಮ ಪ್ರಮಾಣದಲ್ಲಿ ಬರುತ್ತೆ. ಮೂರನೇದಾಗಿ ಶಂಖಪುಷ್ಪ ಹೂವನ್ನ ಮಕ್ಕಳಿಗೆ ಟೀ ಮಾಡಿ ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಲಿ ಕುಡಿಸ್ತಾ ಬಂದರೆ ಮಕ್ಕಳ ಜ್ಞಾಪಕಶಕ್ತಿನ ಹೆಚ್ಚು ವೃದ್ಧಿ ಮಾಡುತ್ತೆ. ನಾಲ್ಕನೇದಾಗಿ ಈಗಂತೂ ಕ್ಯಾನ್ಸರ್ ಅಂದರೆ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ. ಇಂಥ ಇದರಲ್ಲಿ ಶಂಖಪುಷ್ಪ ಟೀನ ಒಂದು ಲೋಟ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಇದರಿಂದನೂ ನಾವು ಗುಣಮುಖರಾಗ್ಬೋದು. ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ನೋಡಿ, ಒಂದು ಸ್ಟವ್ ಹಚ್ಕೊಳ್ಳೋಣ. ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಲೋಟ ನೀರು ಹಾಕೊಳ್ಳೋಣ ಬನ್ನಿ. 2 ಲೋಟ ನೀರು ಹಾಕ್ಕೊಂಡು ಶಂಖಪುಷ್ಪ ಹೂವು ಹಾಕೋಣ ಬನ್ನಿ. ಶಂಖಪುಷ್ಪ ಹೂವು ಕುದ್ದು ಯಾವ ಥರ ಕಲರ್ ಬಿಟ್ಕೊಳ್ಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಮತ್ತು ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಾದ್ಮೇಲೂ ಅದರಿಂದ ಎಷ್ಟು ಉಪಯೋಗ ಅಂದರೆ ತುಂಬಾ ಉಪಯೋಗ ಇದೆ ನೋಡಿ. ಹೆಣ್ಮಕ್ಳಿಗಂತೂ ಮುಟ್ಟಿನ ಸಮಸ್ಯೆ ಏನಾದ್ರು ಇದ್ದರೆ ಆ ಮುಟ್ಟಿನ ಸಮಸ್ಯೆನೂ ಸಹ ಕಡಿಮೆ ಮಾಡುತ್ತೆ ಇದು ಶಂಖಪುಷ್ಪ ಹೂ ಟೀ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಮುಟ್ಟಿನ ಸಮಸ್ಯೆಗಳು ಸಹ ಕಡಿಮೆ ಆಗುತ್ತೆ. ಎರಡನೇದಾಗಿ ತಲೆ ಕೂದಲು ಏನಾದರೂ ಹೆಣ್ಮಕ್ಳಿಗೆ ಆಗಲಿ ಯಾರಿಗೇ ಆಗಲಿ ಉದುರ್ತಾ ಇದ್ದರೆ, ಹೇರ್ ಫಾಲ್ ಆಗ್ತಿದ್ರೆ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ ಮತ್ತು ಹೇರ್ ಗ್ರೋತ್ ಆಗೋಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ ಅನ್ಬೋದು. ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ.